ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ವಾಕ್ಯದಾನದ ಸರಣಿಯಲ್ಲಿ ಈ ತಿಂಗಳು ನಾವು ಪಾಪಕ್ಷಮಾಪಣೆಯ ಭರವಸೆ, ಪಾಪಕ್ಷಮಾಪಣೆಯ ನಿಶ್ಚಯ ಮತ್ತು ಪಾಪಕ್ಷಮಾಪಣೆಯ ಕುರಿತಾದ ಪ್ರಾರ್ಥನೆಗಳು ಇವುಗಳನ್ನ ಆಧರಿಸಿದ ದೇವರ ವಾಕ್ಯವನ್ನು ಧ್ಯಾನಿಸ್ತಾ ಬಂದಿದ್ದೇವೆ. ಈ ತಿಂಗಳು ಈ ದಿನ ಮುಂಜಾನೆ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗವು ಎಫೆಸ ಮೊದಲನೇ ಅಧ್ಯಾಯ 4ನೇ ವಚನ. ಎಫೆಸ ಮೊದಲನೇ ಅಧ್ಯಾಯ 4ನೇ ವಚನ. ವಾಕ್ಯ ಹೇಗೆ ಹೇಳ್ತದೆ? ಹೇಗೆಂದರೆ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಮತ್ತೊಮ್ಮೆ, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ನಮಗೆ ತನ್ನ ಜ್ಞಾನೋಳ ಆತ್ಮವನ್ನು ಅನುಗ್ರಹಿಸಿ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಲಿ. ಶ್ರೇಷ್ಠ ಬದುಕನಾದ ಪರಿಶುದ್ಧ ಆತ್ಮನು ನಮಗೆ ದೇವರ ವಾಕ್ಯದ ಕುರಿತಾದ ಹೆಚ್ಚೆಚ್ಚಾದ ಪರಿಜ್ಞಾನವನ್ನು ದಿನದಿಂದ ದಿನಕ್ಕೆ ಹೆಚ್ಚಿಸಲಿ. ಇಲ್ಲಿ ಒಂದು ಪ್ರಾಮುಖ್ಯವಾದ ವಚನವನ್ನು ನಾವು ಓದಿಕೊಂಡಿದ್ದೇವೆ. ಎಫೆಸ 1:4 ಇದೊಂದು ಪ್ರಾಮುಖ್ಯವಾದ ವಚನ. ನಮ್ಮ ಈಗಿನ ಆಯ್ಕೆ ಅಥವಾ ಈಗಿನ ಮತ್ತು ನಮ್ಮ ಮುಂದಿನ ಸುಸ್ಥಿತಿ, ಇದನ್ನು ಈ ವಾಕ್ಯ ಒಂದು ಕಡೆ ಹೇಳುತ್ತಾ ಇನ್ನೊಂದು ಕಡೆ ನಮ್ಮ ಆಯ್ಕೆಯನ್ನು ದೇವರು ಇವತ್ತೋ ನೆನ್ನೆಯೋ ಅಥವಾ ನಾಳೆ ಮಾಡಿದ್ದು ಅಲ್ಲ. ದೇವರು ನಮ್ಮನ್ನು ಆರಿಸಿಕೊಂಡದ್ದು ಈ ಲೋಕ ಉತ್ಪತ್ತಿ ಆದ ಮೇಲೆ ಅಲ್ಲ. ದೇವರು ನಮ್ಮನ್ನು ಆರಿಸಿಕೊಂಡದ್ದು ನಾವು ಹುಟ್ಟಿ ಬಂದ ಮೇಲೆ ಅಲ್ಲ. ಅಥವಾ ದೇವರು ನಮ್ಮನ್ನು ಆರಿಸಿಕೊಂಡದ್ದು ನಮ್ಮಲ್ಲಿ ಆತನು ಕಂಡಂಥ ಯಾವುದೋ ಪುಣ್ಯ ಕ್ರಿಯೆಗಳ ನಿಮಿತ್ತ ಅಲ್ಲ. ಬದಲಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ದೇವರು ನಮ್ಮನ್ನು ಆಯ್ಕೆ ಮಾಡಿಕೊಂಡದ್ದು ಜಗದುತ್ಪತ್ತಿಗೆ ಮುಂಚೆ ಅಥವಾ ಜಗದುತ್ಪತ್ತಿಗೆ ಮೊದಲೇ. ದೇವರನ್ನು ಯಾವುದನ್ನು ಸೃಷ್ಟಿಸದೇ ಇದ್ದ ಕಾಲದಲ್ಲಿಯೇ ದೇವರು ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದ ಎಂಬುದನ್ನು ಈ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಮತ್ತೊಮ್ಮೆ ಓದಿಕೊಳ್ಳೋಣ. ಹೇಗೆಂದರೆ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಹಾಗಾದರೆ ಅನಾದಿ ಕಾಲದಲ್ಲಿಯೇ ದೇವರು ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ. ಇದು ದೇವರ ಭವಿಷ್ಯತ್ ಜ್ಞಾನ. ಯಾವ ಕಾರಣಕ್ಕೆ? ನಾವು ಆತನ ಸನ್ನಿಧಿಯಲ್ಲಿ ಮುಂದೆ ಪರಿಶುದ್ಧರು ಮತ್ತು ದೋಷವಿಲ್ಲದವರಾಗಿ ನಡೆದುಕೊಳ್ಳಬೇಕು ಮತ್ತು ನಾವು ಪ್ರೀತಿಯಲ್ಲಿ ನಡಿಬೇಕು. ಇದು ದೇವರ ಇಷ್ಟ ನಮ್ಮ ವಿಷಯದಲ್ಲಿ. ಇಲ್ಲಿ ಕೆಲವಾರು ಮಾತುಗಳನ್ನ ಓದ್ತೇವೆ. ಒಂದು, ನಾವು ಪ್ರೀತಿಯಲ್ಲಿ ನಡಿಬೇಕು. ಇದು ದೇವರ ಪ್ರೀತಿಯಲ್ಲಿ ನಡೆಯುವಂಥದ್ದು. ಮನುಷ್ಯರ ಪ್ರೀತಿ ಅಥವಾ ನಮ್ಮ ಪ್ರೀತಿ ಅಥವಾ ಶರೀರ ಭಾವದ ಪ್ರೀತಿ ಅಲ್ಲ, ಲೋಕದ ಪ್ರೀತಿ ಅಲ್ಲ. ಬದಲಾಗಿ ದೈವಿಕ ಪ್ರೀತಿ ಇದೆ. ಅದಕ್ಕೆ ಎರಡು ವಿಧದಲ್ಲಿ ಹೇಳಕ್ಕೆ, ಒಂದು ಕಡೆ ದೇವರ ಪ್ರೀತಿ ಅಂತ ಹೇಳ್ತದೆ, ಅದನ್ನೇ ಇನ್ನೊಂದು ಕಡೆ ಇನ್ನೂ ಅನೇಕ ಸಾರಿ ಕ್ರಿಸ್ತನ ಪ್ರೀತಿ ಎಂಬುದಾಗಿ ಹೇಳ್ತಾರೆ. ಬಹಳ ವಿಶೇಷವಾದ ಸಂಗತಿಗಳು. ಆ ಪ್ರೀತಿಯಲ್ಲಿ ನಾವು ನಡೆದು ದೇವರ ಸನ್ನಿಧಿಯಲ್ಲಿ ಹೇಗೆ ಕಾಣಿಸ್ಕೊಳ್ಬೇಕಂತೆ? ಪರಿಶುದ್ಧರು ಮತ್ತು ದೋಷವಿಲ್ಲದವರು. ಹಾಗಾದರೆ ನಾವು ಯೋಚಿಸಿಕೊಂಡ್ರೆ ನಮಗೆ ಅರ್ಥವಾಗ್ತದೆ, ನಾವು ಪರಿಶುದ್ಧದಲ್ಲಿದ್ದೇವೋ? ಎಷ್ಟೋ ಸರಿ ನಮಗೆ ಗೊತ್ತು ನಾವು ಇಲ್ಲ. ದೋಷವಿಲ್ಲದವರಾಗಿದ್ದೇವೋ? ನಮ್ಮೆಲ್ಲರಿಗೂ ಸರಿಯಾಗಿ ಗೊತ್ತು, ಅಲ್ಲಿಯೂ ನಾವು ಸೋತು ಹೋಗಿದ್ದೇವೆ. ಹಾಗಾದರೆ ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ಪರಿಶುದ್ಧರನ್ನಾಗಿ ನಿಲ್ಲಿಸುವುದಕ್ಕಾಗಿ, ದೇವರ ಸನ್ನಿಧಿಯಲ್ಲಿ ನಮ್ಮ ದೋಷವಿಲ್ಲದವರನ್ನಾಗಿ ನಿಲ್ಲಿಸುವುದಕ್ಕಾಗಿ ದೇವರು ಏನು ಮಾಡಿದ್ದಾನೆ? ಇಲ್ಲಿ ಕೊಲೊಸ ಪತ್ರಿಕೆಯ 1ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ನಾವು ಈ ರೀತಿಯಾಗಿ ಓದ್ತೇವೆ. ಕೊಲೊಸೆ 1:22-21 ಓದುವುದಾದರೆ, ಇದಲ್ಲದೆ ನೀವು ಹಿಂದಿನ ಕಾಲದಲ್ಲಿ ಅನ್ಯರು ದುಷ್ಕೃತ್ಯಗಳನ್ನು ಮಾಡುವವರಾಗಿ ದ್ವೇಷ ಮನಸ್ಸುಳ್ಳವರ ಆಗಿದ್ದರೂ, ಆಗ ನಮ್ಮ ಸ್ವಭಾವದಲ್ಲಿ ನಾವೆಂಥವರು? ದುಷ್ಕೃತ್ಯಗಳನ್ನ ಮಾಡುವವರು, ದ್ವೇಷ ಮನಸ್ಸುಳ್ಳವರು ಆಗಿದ್ದರೂ. ಈಗ 22ನೇ ವಚನಕ್ಕೆ ಬರುವಾಗ, ಆತನು ಅಂದರೆ ತಂದೆಯಾದ ದೇವರು ನಿಮ್ಮನ್ನು ತನ್ನ ಕುಮಾರನ ಅಂದರೆ ಯೇಸು ಕ್ರಿಸ್ತನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮೂಲಕ ಈಗ ಸಂಧಾನಪಡಿಸಿಕೊಂಡಿದ್ದಾನೆ. ಅಂದರೆ ಯೇಸು ಕ್ರಿಸ್ತನು ಆತನು ನಮಗಾಗಿ ಅನುಭವಿಸಿದ ಪಾಡು, ಶಿಲುಬೆಯನ್ನು ಅನುಭವಿಸಿದ ಪಾಡು, ಅಲ್ಲಿ ಆತನಿಗುಂಟಾದ ಮರಣದಲ್ಲಿ ಈಗ ಆತನ ನಮ್ಮೊಂದಿಗೆ ಸಂಧಾನವಾಗಿದ್ದಾನೆ. ಆತನು ಸುರಿಸಿದ ರಕ್ತದಿಂದ ಆತನ ನಮ್ಮೊಂದಿಗೆ ಸಮಾಧಾನ ಸ್ಥಿತಿ, ಒಡಂಬಡಿಕೆ ಸ್ಥಿತಿಗೆ ಸಂಧಾನಕ್ಕೆ ಆತನು ಬಂದಿದ್ದಾನೆ. ಯಾವ ಕಾರಣಕ್ಕೆ? ಮುಂದೆ ಆತನು ಹೇಳ್ತಾನೆ, ಮತ್ತು ನಿಮ್ಮನ್ನು ಪರಿಶುದ್ಧರನ್ನಾಗಿಯೂ ನಿರ್ದೋಷಿಗಳನ್ನಾಗಿಯೂ ನಿರಪರಾಧಿಗಳನ್ನಾಗಿಯೂ ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕೆಂದಿದ್ದಾನೆ. ಹಾಗಾದರೆ ನಾವು ದೇವರ ಸನ್ನಿಧಿಯಲ್ಲಿ ನಿಂತಾಗ ಹೇಗೆ ನಿಲ್ಲಬೇಕಂತೆ? ಪರಿಶುದ್ಧರು. ಒಂದು ವೇಳೆ ಯೇಸು ಕ್ರಿಸ್ತನ ನಮಗೋಸ್ಕರ ತನ್ನ ಶರೀರದಲ್ಲಿ ಬಾಧೆಯನ್ನು ಅನುಭವಿಸದೇ ಹೋಗಿದ್ದಾರೆ, ನಮಗಾಗಿ ಆತನ ಯಜ್ಞಾರ್ಪಿತನಾಗದೇ ಹೋಗಿದ್ದಾರೆ,
ನಾವು ಯಾರೂ ಪರಿಶುದ್ಧ ಸ್ಥಿತಿಗೆ ಬರಲಿಕ್ಕೆ ಸಾಧ್ಯತೆ ಇಲ್ಲ. 2ನೇ ಪದ ಅಲ್ಲಿ ಬರ್ತದೆ ನಿರ್ದೋಷಿ, ಅಲ್ಲಿ ನಾವು ದೋಷವಿಲ್ಲದವರಾಗಿ ಇರಬೇಕೆಂಬುದಾಗಿ ಎಫೆಸದ 1:4 ಬರ್ತದೆ. ಹಾಗಾದರೆ ಈಗ ಯೇಸು ಕ್ರಿಸ್ತನು ತನ್ನ ಶರೀರದಲ್ಲಿ ಅನುಭವಿಸಿದ ಮರಣಾವಸ್ಥೆ ನಿಮಿತ್ತ ದೇವರು ನಮ್ಮನ್ನು ನಿರ್ದೋಷಿಗಳನ್ನಾಗಿ ಮಾಡಿದ್ದಾನೆ. ಮತ್ತು ಮುಂದೆ ಇನ್ನೊಂದು ಪದವನ್ನು ಆತನು ಸೇರಿಸ್ತಾನೆ, ನಿರಪರಾಧಿಗಳು. ನಾನಾ ಅಪರಾಧಗಳನ್ನು ಮಾಡಿದ್ದರೂ ನಮ್ಮ ಅಪರಾಧಗಳ ನಿಮಿತ್ತ ಕ್ರಿಸ್ತನು ಅನುಭವಿಸಿದ ಶ್ರಮೆ, ಸಂಕಟ ಅಥವಾ ಪ್ರಾಯಶ್ಚಿತ್ತ ಯಜ್ಞದ ನಿಮಿತ್ತವಾಗಿ, ಆತನ ಪ್ರಾಯಶ್ಚಿತ್ತ ಯಜ್ಞವಾಗಿ ತನ್ನ ಸಮರ್ಪಿಸಿಕೊಂಡದರ ನಿಮಿತ್ತವಾಗಿ, ಆತನ ಸುರಿಸಿದ ರಕ್ತದ ನಿಮಿತ್ತವಾಗಿ ದೇವರು ನಮ್ಮನ್ನು ಇನ್ನೂ ಅಪರಾಧಿಗಳನ್ನಾಗಿ ನೋಡದೆ ನಮ್ಮನ್ನು ನಿರಪರಾಧಿಗಳನ್ನಾಗಿ ಆತನು ಕಾಣುವಂಥ ದೇವರಾಗಿದ್ದಾನೆ. ಹಾಗಾದರೆ ಪರಿಶುದ್ಧರನ್ನಾಗಿಯೂ ನಿರ್ದೋಷಿಗಳನ್ನಾಗಿಯೂ ನಿರಪರಾಧಿಗಳನ್ನಾಗಿಯೂ ದೇವರಿಗೆ ನಮ್ಮನ್ನು ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದಿದ್ದಾನೆ. ದೇವರು ಪರಿಶುದ್ಧನು, ದೇವರು ಯಾವ ದೋಷವಿಲ್ಲದವನು, ಆತನು ಯಾವ ಪಾಪವಿಲ್ಲದವನು. ಹಾಗಾದರೆ ಆತನ ಪರಿಶುದ್ಧತೆಗೆ ಸಮವಾದ ಪರಿಶುದ್ಧತೆ, ಆತನ ಪರಿಪೂರ್ಣತೆಗೆ ಸಮವಾದ ಪರಿಪೂರ್ಣತೆ, ಆತನ ನೀತಿಗೆ ಸಮಾನವಾದ ನೀತಿಯಲ್ಲಿ ಆತನು ನಮ್ಮನ್ನು ತನ್ನೊಂದಿಗೆ ಸೇರಿಸಿಕೊಳ್ಳಬೇಕೆಂದಿದ್ದಾನೆ. ಪ್ರೇರೆ, ಹಾಗಾದರೆ ಒಂದು ಕಾಲದಲ್ಲಿ ಪರಿಶುದ್ಧರಲ್ಲದೆ ಅಶುದ್ಧರಾಗಿರೋ ದೇವರು ಕ್ಷಮಿಸಲಿಕ್ಕೆ ಸಿದ್ಧನಿದ್ದಾನೆ. ಈಗ ತನ್ನ ಮಗನ ಮರಣದ ಮುಖಾಂತರ ದೋಷಿಗಳಾಗಿದ್ದ ನಮ್ಮನ್ನು ತನ್ನ ಮಗನ ಮರಣದ ಮುಖಾಂತರ ಆತನು ನಿರ್ದೋಷಿಗಳನ್ನಾಗಿ ಮಾಡುವುದಕ್ಕೆ ನಮ್ಮನ್ನು ಕ್ಷಮಿಸಲಿಕ್ಕೆ ಸಿದ್ಧನಾಗಿದ್ದಾನೆ. ಲೆಕ್ಕವಿಲ್ಲದಷ್ಟು ಅಪರಾಧ ಮಾಡಿರುವ ನಮ್ಮನ್ನು ಈಗ ತನ್ನ ಮಗನ ಮರಣದ ನಿಮಿತ್ತ, ಆತ ಸುರಿಸಿದ ರಕ್ತದ ನಿಮಿತ್ತ ನಮ್ಮನೀಗ ನಿರಪರಾಧಿಗಳನ್ನಾಗಿ ಸ್ಥಾಪಿಸಬೇಕೆಂದಿದ್ದಾನೆ. ಈ ಎಲ್ಲ ದೋಷ, ಅಪರಾಧ, ಅಶುದ್ಧತೆ, ಅನೀತಿಯನ್ನು ಆತನು ನಮ್ಮಲ್ಲಿದ್ದದನ್ನು ಆತನು ತೆಗೆದುಕೊಂಡದ್ರಿಂದ ಕ್ರಿಸ್ತನಲ್ಲಿದ್ದ ಪರಿಶುದ್ಧತೆ, ಕ್ರಿಸ್ತನಲ್ಲಿದ್ದ ನಿರ್ದೋಷ, ಕ್ರಿಸ್ತನಲ್ಲಿದ್ದ ದೇವರ ನೀತಿ ಈಗ ನಮಗೆ ದೊರಕಿದೆ. ಪ್ರೇರೆ, ಇದು ನಮಗೆ ದೊರಕಿದ್ದ ದೊಡ್ಡ ಲಾಭ. ಹಾಗಾದರೆ ನಮ್ಮನ್ನು ನಾವು ಹೀಗೆ ಜಾರಿ ಬೀಳುವುದು ಆತನಿಗೆ ಗೊತ್ತು. ನಮ್ಮನ್ನು ತಿರುಗಿ ಸುಸ್ಥಿತಿಗೆ ಆತನ ಎಬ್ಬಿಸಿ ನಿಲ್ಲಿಸುವಂಥದ್ದು ಆತನಿಗೆ ಗೊತ್ತು. ಹಾಗಾದರೆ ನಾವು ದೇವರನ್ನು ನಂಬಿ, ನಮಗಾಗಿ ಪ್ರಾಯಶ್ಚಿತ್ತಜ್ಞವಾಗಿ ಸಮರ್ಪಿತನಾದ ಆತನ ಮಗನಾದ ಯೇಸು ಕ್ರಿಸ್ತನನ್ನು ನಂಬಿ ದೇವರ ಬಳಿಗೆ ಬಂದು, ಆತನ ಜಗದುತ್ಪತ್ತಿಗೆ ಮೊದಲೇ ನನ್ನನ್ನು ನಿನ್ನನ್ನು ಮಾಡಿದ ಆಯ್ಕೆಯನ್ನು ಸನ್ಮಾನಿಸಿ ಆತನ ಮಗನನ್ನು ನಮ್ಮ ಹೃದಯಗಳನ್ನು, ಅಂದರೆ ಯೇಸು ಕ್ರಿಸ್ತ ನಮ್ಮ ಹೃದಯದಲ್ಲಿ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ ಆತನಿಗೆ ನಾವು ಮಕ್ಕಳಾಗಿ ಮಾರ್ಪಡುವುದು ಎಷ್ಟೋ ಅವಶ್ಯ. ಮಕ್ಕಳಾಗಿ ಮಾರ್ಪಡೋದ್ರಿಂದ ದೇವರಿಗಿರುವ ನಿತ್ಯ ಜೀವ, ನಿತ್ಯ ಬಾಧ್ಯತೆಯಲ್ಲಿ ನಮಗೂ ಬಾಧ್ಯತೆ ಉಂಟು. ದೇವರು ನಮಗೆ ಇದನ್ನು ಕರುಣಿಸುವಂತೆ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ತಂದೆಯೇ, ಈ ತಿಂಗಳೆಲ್ಲ ನಾವು ನಿನ್ನ ಪಾಪ ಕ್ಷಮಾಪಣೆ ಕುರಿತಾಗಿ ಅದರ ಭರವಸೆ, ಪಾಪ ಕ್ಷಮಾಪಣೆ ನಿಶ್ಚಯ ಮತ್ತು ಅದಕ್ಕೆ ಕುರಿತಾದ ಪ್ರಾರ್ಥನೆಗಳನ್ನ ನೀನು ವಾಕ್ಯದಲ್ಲಿ ಬರೆಸಿಕೊಟ್ಟಿರುವಲ್ಲಿ ಅವುಗಳನ್ನ ಧ್ಯಾನಿಸೋದಕ್ಕೆ ನೀನು ಕೊಟ್ಟ ಮಹಾಕೃಪೆಗಾಗಿ ಸ್ತೋತ್ರ. ಕರ್ತನೆ, ನಾವು ಪರಿಶುದ್ಧರು, ದೋಷವಿಲ್ಲದವರಾಗಿ ಪ್ರೀತಿಯಲ್ಲಿ ನಡೆದು ನಿನ್ನ ಸನ್ನಿಧಿಯಲ್ಲಿ ಹೀಗೆ ಕಾಣಿಸಿಕೊಳ್ಬೇಕೆಂದು ನಮ್ಮ ಜಗದುತ್ಪತ್ತಿಗೆ ಮೊದಲೇ ಆರಿಸಿಕೊಂಡಿಯಲ್ಲ. ಇದನ್ನು ನಿನ್ನ ಮಗನನ್ನು ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾಗಿ ಅರ್ಪಿಸುವಾಗ, ಪ್ರಾಯಶ್ಚಿತ್ತಜ್ಞವಾಗಿ ಅರ್ಪಿಸುವಾಗ ಅದರ ನಿಮಿತ್ತ ಕರ್ತನೆ ನಮ್ಮನ್ನು ಪರಿಶುದ್ಧರನ್ನಾಗಿ, ನಿರ್ದೋಷಿಗಳನ್ನಾಗಿ, ನಿರಪರಾಧಿಗಳನ್ನಾಗಿ ನೀನು ಮಾರ್ಪಡಿಸಿಕೊಂಡಿಯಲ್ಲ. ಇಂಥ ಕೃಪೆಗೆ ನಮ್ಮನ್ನು ಪಾತ್ರನಾಗಿ ಮಾಡಿದ್ದಕ್ಕಾಗಿ ಸ್ತೋತ್ರ. ನೀನು ಜಗದೋತ್ಪತ್ತಿಗೆ ಮೊದಲು ಯಾವ ಕಾರಣಕ್ಕಾಗಿ ನಮ್ಮನ್ನು ಆರಿಸಿಕೊಂಡಿದೆಯೋ ಆ ಪರಿಶುದ್ಧ ಉದ್ದೇಶಕ್ಕೆ ನಾವು ನಿನಗೆ ಒಪ್ಪಿಸಿಕೊಡುವಂತೆ ನಿನ್ನ ಪ್ರಿಯ ಮಗನಾದ ಯೇಸು ಕ್ರಿಸ್ತನನ್ನು ಸನ್ಮಾನಿಸುವವರಾಗಿ, ಆತನ ಶಿಲುಬೆ ಯಜ್ಞವನ್ನು ನಾವು ಒಪ್ಪಿಕೊಂಡವರಾಗಿ, ಆತನ ಸುರಿಸಿದ ರಕ್ತದಿಂದ ಇರುವಂಥ ವಿಮೋಚನೆಯನ್ನು ನಂಬಿದವರಾಗಿ, ಆತನ ಮರಣ ಪುನರುತ್ಥಾನವನ್ನು ನಂಬಿದವರು, ಒಪ್ಪಿದವರಾಗಿ, ಕರ್ತನಾದ ಯೇಸುವೆ ನಮ್ಮ ಹೃದಯದಲ್ಲಿ ನಮ್ಮ ಸ್ವಂತ ರಕ್ಷಕನಾಗಿ ಬಾ ಎಂಬುದಾಗಿ ನಿನ್ನನ್ನು ಆಹ್ವಾನಿಸ್ತೇವೆ. ನಮ್ಮನ್ನು ದೇವರೇ ನಿನ್ನ ಮಗುವನಾಗಿ ಸ್ವೀಕರಿಸುವುದಾಗಿ ನಾವು ಅಂಗಲಾಚುತ್ತೇವೆ. ನಿನಗೆ ಮಹಿಮೆ ಆಗಲಿ, ನಮ್ಮನ್ನು ರಕ್ಷಿಸು. ಹೀಗೆ ನೀನು ಮಾಡೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.